ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಬಾಕಿ ಉಳಿದಿರೋದು ಲೆಕ್ಕ ಹಾಕಿದ್ರೆ ಬರೀ 5 ದಿನ ಮಾತ್ರ. ಚುನಾವಣಾ ಪ್ರಚಾರದಲ್ಲಿ ಅಭ್ಯರ್ಥಿಗಳು ಬ್ಯುಸಿಯಾಗಿದ್ದಾರೆ. ಸದ್ಯಕ್ಕೆ ನಾನಿರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಹಾಲಿ ಸಂಸದರು ಆಗಿರುವಂತಹ BY ರಾಘವೇಂದ್ರ ಅವರ ನಿವಾಸದ ಮುಂಭಾಗದಲ್ಲಿ ನಾನಿದ್ದೀನಿ. ಇವತ್ತಿಡೀ ದಿನ ನ್ಯೂಸ್ ಫಸ್ಟ್ ಟೀಮ್ BY ರಾಘವೇಂದ್ರ ಅವರ ಜೊತೆಗಿರುತ್ತೆ. ಅವರ ಡೇ ಔಟ್ ಯಾವ ರೀತಿ ಆಗಿರುತ್ತೆ ಅದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸಮಯ ಸರಿಯಾಗಿ ಬೆಳಗ್ಗೆ 8:27 ಆಗಿದೆ. ತಮ್ಮ ಮನೆಯಿಂದ ಶಿವಮೊಗ್ಗದ ತಮ್ಮ ನಿವಾಸದಿಂದ ಹೊರಟಿದ್ದಾರೆ ಸಂಸದ BY ರಾಘವೇಂದ್ರ ಅವರು. ಸಮಯ ಸರಿಯಾಗಿ 8:37 ಆಗಿದೆ. ಸಂಸದ BY ರಾಘವೇಂದ್ರ ಅವರು ತಮ್ಮ ನಿವಾಸದಲ್ಲಿ ಬೆಳಗಿನ ತಿಂಡಿ ಕೂಡ ಸೇವನೆ ಮಾಡಿದೆ ನೇರವಾಗಿ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಶಿವಮೊಗ್ಗದಲ್ಲಿರುವಂತಹ ಈ ಹೊಸಮನೆ ಬಡಾವಣೆ ಏನಿದೆ, ಈ ಪ್ರದೇಶದಲ್ಲಿ ನೆರೆದಿರುವಂತಹ ಸಾಕಷ್ಟು ಸಂಖ್ಯೆಯ ಮತದಾರರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಶಿವಮೊಗ್ಗ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು. ಸಂಸದ ಹಾಗೆ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ BY ರಾಘವೇಂದ್ರ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಟ್ಟಂತ ಪುಣ್ಯಾತ್ಮ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. 2-3 ಸಾವಿರ ರೂಪಾಯಿ ಖರ್ಚು ಮಾಡಿ 2 ಸತಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸಿದ ಪುಣ್ಯಾತ್ಮ ಸನ್ಮಾನಿಸಿದ ನರೇಂದ್ರ ಮೋದಿಯವರು. ಸಮಯ 9:12 ಹೊಸಮನೆ ಬಡಾವಣೆಯಿಂದ BY ರಾಘವೇಂದ್ರ ಅವರು ಸತ್ಯ ಆಗಮಿಸಿರೋದು ಬಾಪೂಜಿ ನಗರ ವಾರ್ಡ್ಗೆ. ಬಹಳ ದೊಡ್ಡ ಮಟ್ಟದ ರೋಡ್ ಶೋನ ಬಾಪೂಜಿ ನಗರ ವಾರ್ಡ್ನಲ್ಲಿ ನಡೆಸಿದ್ದಾರೆ. ಗ್ಯಾರಂಟಿ ಮಧ್ಯೆ ಪ್ರಧಾನಿ ಮೋದಿ ಅವರ ಗ್ಯಾರಂಟಿಗಾಗಿ ಜನ ಬಿಜೆಪಿಯ ಕೈ ಹಿಡಿತಾರೆ ಅಥವಾ BY ರಾಘವೇಂದ್ರ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕೈ ಹಿಡಿತಾರೆ ಅಂತ ಅನ್ಸುತ್ತೆ ಸರ್? ಕಾಂಗ್ರೆಸ್ನ ಗ್ಯಾರಂಟಿ ಮತ್ತೆ ಸನ್ಮಾನಿಸಿದ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಬಗ್ಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮ ಅಕ್ಕಿ ಬೇಳೆ ಗ್ಯಾರಂಟಿ ಸಂಬಂಧಪಟ್ಟಂತ ಚುನಾವಣೆ ಅಲ್ಲ. ಇದು ರಾಷ್ಟ್ರದ ಒಂದು ಹಿತವನ್ನು ಇಟ್ಕೊಂಡು, ರಾಷ್ಟ್ರದ ಒಂದು ಪರಿಕಲ್ಪನೆ ಇಟ್ಕೊಂಡು ಬರುವಂತ ದಿನದಲ್ಲಿ ಇಲ್ಲಿರುವಂತ ತಾಯಿಯಂದಿರು, ನಮ್ಮ ಬಡವರು ಇರ್ಬೋದು, ನಮ್ಮ ಯುವಕರು ಇರ್ಬೋದು, ನಮ್ಮ ರೈತರು ಇರ್ಬೋದು, ಅವರ ಭವಿಷ್ಯ ಚುನಾವಣೆ ಇದು. ಹಾಗಾಗಿ ಇದು ಯಾವುದೋ ಒಂದು ಸೀಮಿತವಾದಂತ ಒಂದು ಗ್ಯಾರಂಟಿ ನಡೆಯುವಂತ ಒಂದು ಚುನಾವಣೆ ಅಲ್ಲ. ಮುಂದೆ ಎಲ್ಲೆಲ್ಲಿ ಪ್ರಚಾರ ಮಾಡ್ತೀರಿ ನಿಮ್ಮನ್ನ ಮತ್ತೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬಿಜೆಪಿಯ ಶಿವಮೊಗ್ಗ ಶಾಸಕರಾಗಿರುವಂತಹ ಚನ್ನಬಸಪ್ಪ ಸರ್ ಇದ್ದಾರೆ. ಚನ್ನಬಸಪ್ಪ ಸರ್, ಶಿವಮೊಗ್ಗ ನಗರದಲ್ಲಿ BY ರಾಘವೇಂದ್ರ ಅವರಿಗೆ ಎಷ್ಟು ಲೀಡ್ ನ ಕೊಡಿಸೋದಕ್ಕೆ ನೀವು ಪಣ ತೊಟ್ಟಿದ್ದೀರಿ ಸರ್? ಈಗಾಗಲೇ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಹೋಮ ಹವನಗಳನ್ನು ಮಾಡಿ ಅವತ್ತು ಘೋಷಣೆಯನ್ನು ಮಾಡಿದೆ. ಪೂರ್ಣಾವಧಿಯ ಸಂದರ್ಭದೊಳಗಡೆ ತೀರ್ಮಾನ ಮಾಡಿದೆ. 5 ಲಕ್ಷ ಮತಗಳ ಅಂತರದಿಂದ ರಾಘವೇಂದ್ರರನ್ನು ಗೆಲ್ಲಿಸಬೇಕು ಅಂತ ನಿಶ್ಚಯ ಮಾಡಿದೆ. ಹೇಳಿ ಮೇಡಮ್, ಎಷ್ಟು ಗೆಲುವಿನ ಉತ್ಸಾಹ ಇದೆ, ಗೆಲ್ತೀವಿ ಅನ್ನುವಂತ ನಿರೀಕ್ಷೆ ಇದೆ ನಿಮಗೆ? 100% ನಾವು ಗೆದ್ದೇ ಗೆಲ್ತೇವೆ. ಯಾಕಂದ್ರೆ ನಮ್ಮ ವಿಶ್ವಾಸ ಬರೀ ಕೊಳ್ಳಲ್ಲ, ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು. ಬೆಳಗ್ಗೆ 10:10 ಆಗಿದೆ. ಹೊಸಮನೆ ಬಡಾವಣೆ ಹಾಗೆ ಬಾಪೂಜಿ ನಗರ ಬಡಾವಣೆಯಲ್ಲಿ ರೋಡ್ ಶೋ ಮೂಲಕ ಮತಯಾಚನೆಯನ್ನ ಮಾಡಿದಂತಹ BY ರಾಘವೇಂದ್ರ ಅವರು ಮತ್ತೆ ತಮ್ಮ ನಿವಾಸ ಮೈತ್ರಿ ಬಳಿ ಆಗಮಿಸಿದ್ದಾರೆ. ಇಲ್ಲಿ ಮರಾಠ ಸಮುದಾಯದವರ ಜೊತೆಗೆ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ BS ಯಡಿಯೂರಪ್ಪ ಅವರು ಭಾಗಿಯಾಗಿದ್ದಾರೆ. ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾಗಿರುವಂತಹ ಶಾರದಾ ಪೂರ್ಯ ನಾಯ್ಕ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸಮಯ 10:35 ಆಗಿದೆ. BY ರಾಘವೇಂದ್ರ ಅವರು ಈಗ ಆಗಮಿಸಿರುವುದು ಸೂರ್ಯ ಲೇಔಟ್ಗೆ. ಇಲ್ಲಿರುವಂತಹ ಬ್ಲೂ ಸ್ಟಾರ್ ಲಕ್ಷ್ಮಣ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಪ್ರಮುಖ ಮತದಾರರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.
ಸಮಯ 11:04 ಆಗಿದೆ. ಸದ್ಯ ಶಿವಮೊಗ್ಗ ನಗರದಲ್ಲಿರುವಂತಹ ನ್ಯೂ ಮಂಡಳಿ ಬಡಾವಣೆಯಲ್ಲಿ BY ರಾಘವೇಂದ್ರ ಅವರಿದ್ದಾರೆ. ಸ್ಥಳೀಯ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ಸುಮಾರು 7:45-8 ಗಂಟೆಗೆ BY ರಾಘವೇಂದ್ರ ಅವರ ಮೈತ್ರಿ ನಿವಾಸದಿಂದ ಪ್ರಚಾರದ ಅಖಾಡಕ್ಕೆ ಅವ್ರು ಇಳಿದಿದ್ದು. ಈಗ ಸರಿಯಾಗಿ ಸಮಯ 11:38 ಆಯ್ತು. ಇದುವರೆಗೂ ಅವ್ರು ಟಿಫನ್ ಮಾಡಿಲ್ಲ. ಈಗೇನೋ ಗ್ಯಾಪ್ ಅಲ್ಲಿ ಟಿಫನ್ಗೆ ಟೈಮ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಏನ್ ಸರ್ ಇಷ್ಟೊತ್ತಿಗೆ ಟಿಫನ್ ಮಾಡ್ತಾ ಇದ್ದೀರಿ? ಸಹಜ, ಈ ಕೊನೆಯ ದಿನಗಳಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗತ್ತೆ. ಆ ಏರಿಯಾ ಬಿಟ್ಟು ಹೋಗಿದೆ, ಈ ಏರಿಯಾ ಬಿಟ್ಟು ಹೋಗಿದೆ, ನಮ್ಮ ಏರಿಯಾಗೆ ಬರಬೇಕು, ನಮ್ಮ ವಾರ್ಡಿಗೆ ಬರಬೇಕು. ಹಾಗಾಗಿ ಬೆಳಗ್ಗೆಯಿಂದ ಒಂದು 3-4 ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಜನರನ್ನ ಭೇಟಿ ಮಾಡಿ ಈಗ ಸ್ವಲ್ಪ ಸಮಯ ಸಿಕ್ಕಿದೆ. ಮತ್ತೆ ನಮಗೆ ಹಸು ಗೊತ್ತಾಗಲ್ಲ, ಜನ ಸೇರಿದರೆ ಅಂದ್ರೆ ಅದೇ ನಮ್ಗೆ ಹೊಟ್ಟೆ ತುಂಬ್ದಂಗೆ. ಹಾಗೆ ನಮ್ಮ ನಿರೀಕ್ಷೆ ತಕ್ಕಂತೆ ಕಾರ್ಯಕ್ರಮ ಆಗ್ತಾ ಇದೆ. ತುಂಬಾ ಒಳ್ಳೆ ರೀತಿಯಿಂದ ಆಶ್ವಾಸ ಸಿಗ್ತಾ ಇದೆ. ತುಂಬಾ ಒಂದು ಒಳ್ಳೆ ರೀತಿಯಿಂದ ಟೇಕ್ ಆಫ್ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ ಈ ಸಲದ ಲೋಕಸಭಾ ಚುನಾವಣೆ ಕಳೆದ ಸಲಕ್ಕೆ ಹೋಲಿಸಿದ್ರೆ? ತುಂಬಾ ಒಳ್ಳೆ ರೀತಿಯಿಂದ ವಾತಾವರಣ. ರಾಘಣ್ಣ ಒಬ್ಬ ಅಭ್ಯರ್ಥಿಯಾಗಿ ಆಸ್ ಎ ಬ್ರಿಡ್ಜ್ ಆಗಿ ಕಳೆದ 5 ವರ್ಷದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಶಿವಮೊಗ್ಗ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕಾರ್ಯಕ್ಕೆ ಕೆಲಸಗಳು ಆಗಬೇಕು, ಅದು ರಿಗಾರ್ಡಿಂಗ್ ಟೂರಿಸಂ ಹಬ್ ಇರ್ಬೋದು, ಎಜುಕೇಷನ್ ಹಬ್ ಇರ್ಬೋದು, ಇಂಡಸ್ಟ್ರಿಯಲ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಕೆಲಸಗಳು ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೈಲ್ವೆ, ಹೈವೇ, ರೋಡ್ವೇಸ್ ಇರ್ಬೋದು. ಅತ್ಯಂತ ಹೆಮ್ಮೆ ಹೇಳ್ತೀನಿ, ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಬೈಂದೂರು ಕ್ಷೇತ್ರದ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಕೂಡ ಸೇರಿ ಹತ್ತಿರ ಒಂದು 20,000 ಕೋಟಿಯಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಕಳೆದ 5 ವರ್ಷದಲ್ಲಿ ತರುವಂತ ಕೆಲಸ ಆಗಿದೆ. ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುತ್ತೆ ಅನ್ನುವಂತ ನಂಬಿಕೆನಲ್ಲಿದ್ದೀರಿ. ಸರ್, ಅಕ್ಕಿ ರೊಟ್ಟಿ ಸಿಕ್ಕಾಪಟ್ಟೆ ಇಷ್ಟನಾ ಸರ್ ನಿಮ್ಗೆ? ಹಾಗೇನಿಲ್ಲ. ಫೇವರೇಟ್ ಫುಡ್ ಯಾವುದು BY ರಾಘವೇಂದ್ರ ಅವರಿಗೆ? ಹಗ್ಲುಕಾಯಿ ಪಲ್ಯ ತಂದು ಕೊಟ್ಟರು ಕೂಡ ನಾನು ತಿಂತೀನಿ. ಆತ ನಾನು ಚೂಸಿ ಅಲ್ಲ. ದಟ್ ಮೀನ್ಸ್ ಯಾವುದೇ ವೆಜಿಟೇಬಲ್ಸ್ ಆಗಲಿ ಯಾವುದೇ ಆಗಲಿ ನನಗೆ ಅದಾಗಲ್ಲ ಇದಾಗಲ್ಲ, ಯಾವ್ದಾದ್ರು ಅನ್ನಪೂರ್ಣೇಶ್ವರಿ ಕೊಟ್ಟಿದ್ದ ಏನ್ ಆಹಾರ ಇರ್ತದೆ ತಗೊಂತೀನಿ. ಸಮಯ ಮಧ್ಯಾಹ್ನ ಸರಿಯಾಗಿ 1 ಗಂಟೆಯಾಗಿದೆ. ಪ್ರಚಾರದ ಮಧ್ಯೆ ಮತ್ತೆ ಶಿವಮೊಗ್ಗ ನಗರದಲ್ಲಿರುವಂತಹ ಬಿಜೆಪಿ ಪಾರ್ಟಿ ಆಫೀಸ್ಗೆ ಬಂದಿದ್ದಾರೆ BY ರಾಘವೇಂದ್ರ ಅವರು. ಸಂಸದ BY ರಾಘವೇಂದ್ರ ಅವರ ಮನೆಯಲ್ಲಿ ಅವರ ಮಗ ಸುಭಾಷ್ ಸಿಕ್ಕಿದ್ದಾರೆ. BY ರಾಘವೇಂದ್ರ ಅವರಿಗೆ 2 ಮಕ್ಕಳು, ಸುಭಾಷ್ ಹಾಗೆ ಭಗತ್. ಹೆಸರೇ ದೇಶಭಕ್ತಿ ಮೂಡೋ ರೀತಿಯಲ್ಲಿ ಇಟ್ಟಿದ್ದಾರೆ BY ರಾಘವೇಂದ್ರ ಅವರು. ಮಗನ್ ಬಳಿ ಕೇಳೋಣ ಅಪ್ಪನ ಚುನಾವಣೆಯನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿ. ಹೇಗೆ ಅನ್ಸುತ್ತೆ ಈ ಸಲದ ಚುನಾವಣೆ? ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಸಲ ಯಾವ ರೀತಿ ಫೀಲ್ ಇದೆ? ಈ ಸಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಫಾದರ್ ಅವರು ಸುಮಾರು ಕೆಲಸ ಮಾಡಿದ್ದಾರೆ ಶಿವಮೊಗ್ಗಕ್ಕೆ. ಏರ್ಪೋರ್ಟ್ ಆಗಿದೆ, ಹೊಸ ಟ್ರೈನ್ ಆಗಿದೆ, ಹೈವೇಸ್ ಆಗಿದೆ, ಆ ಥರ ಸುಮಾರು ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ. ಮತ್ತು ಈ ಸಲ ಶಿವಮೊಗ್ಗದಲ್ಲಿ ಎಲ್ಲ ಜನರು ತುಂಬ ಖುಷಿಯಾಗಿದ್ದಾರೆ. ಮತ್ತು ಎಲ್ಲರೂ ಈ ಸಲ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಹೋಪ್ ಇದೆ. ಸುಭಾಷ್ ಅವರ, ನೀವು ಕ್ಯಾನ್ವಾಸಿಗೆ ಹೋಗ್ತಾ ಇದ್ದೀರಾ? ಎಲ್ಲೆಲ್ಲಿ ಹೋಗಿದ್ರಿ? ರೋಡ್ ಶೋನಲ್ಲೆಲ್ಲ ಭಾಗಿಯಾಗ್ತಾ ಇದ್ದೀರಾ? ಹೇಗೆ? ಇಲ್ಲ, 1 ರೌಂಡ್ ಓಟ್ ನಮ್ಮ ಕಡೆಯಿಂದ ಏನಾಗುತ್ತೆ ಮಾಡಲೇಬೇಕಲ್ಲ ಮ್ಯಾಮ್. ಸೊ ಶಿವಮೊಗ್ಗ ಕಡೆ, ಭದ್ರಾವತಿ ಕಡೆ, ಶಿಕಾರಿಪುರ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಮ್ಯಾಮ್ ನಾನು. ಅಪ್ಪ ಆಲ್ಮೋಸ್ಟ್ ಫುಲ್ ಟೈಮ್ ರಾಜಕಾರಣಿ, ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಮಕ್ಳಿಗೆ ಟೈಮ್ ಕೊಡ್ತಾರೆ ಸರ್? ಅಪ್ಪನ ಜೊತೆ ಡೈಲಿ ಡಿಸ್ಕಷನ್ ಆ ಥರ ಎಲ್ಲ ಇರುತ್ತಾ ನಾರ್ಮಲ್ ಆಗಿ? ಮ್ಯಾಮ್ ನಿಜ ಹೇಳ್ಬೇಕಾದ್ರೆ ಅವ್ರು ಬೆಳಗ್ಗಿನ ಸಂಜೆವರೆಗೂ ಬ್ಯುಸಿ ಇರ್ತಾರೆ. ಬಟ್ ಆದರೆ ಬಂದರೂ ರಾತ್ರಿ ಎಲ್ಲ ಒಟ್ಟಿಗೆ ನಾವು ಊಟ ಮಾಡ್ತೀವಿ. ಕೇಳ್ತಾರಲ್ಲ ಹೇಗಾಯ್ತು, ಏನು ಮಾಡಿದ್ರೆ ಇವತ್ತು ಅಂತ. ಎಷ್ಟೇ ಬ್ಯುಸಿ ಆದರೂ ಒಂದು 10 ನಿಮಿಷ ನಮ್ಮ ಜೊತೆ ಮಾತಾಡಿಸಿ ಅವತ್ತಿನ ದಿನ ಏನಾಗಿದೆ ಅಂತ ಕೇಳ್ತಾರೆ. ಒಂದು ಒಟ್ಟಿಗೆ ಊಟ ಮಾಡ್ತೀವಿ ಅವ್ರು ಸಂಜೆ ಎಲ್ಲ ನಾವು. ಸಮಯ ಸಂಜೆ 4 ಗಂಟೆಯಾಗಿದೆ. 5 ಗಂಟೆಗೆ ಸೊರಬದ ಆನವಟ್ಟಿನಲ್ಲಿ ಸಮಾವೇಶ ಇದೆ, ಬಹಿರಂಗ ಸಮಾವೇಶ. ಆ ಸಮಾವೇಶಕ್ಕೆ ಶಿವಮೊಗ್ಗದಿಂದ ತೆರಳ್ತಾ ಇದ್ದಾರೆ BY ರಾಘವೇಂದ್ರ ಅವರು. ಹಾಗೆ ಹೋಗೋ ಮಾರ್ಗ ಮಧ್ಯೆ ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಮತ್ತೊಮ್ಮೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾನ್ ಸ್ಟಾಪ್ ಪ್ರಚಾರದ ಕಾರ್ಯ, ನಾನ್ ಸ್ಟಾಪ್ ಕೆಲಸ, ಹೆಂಗ್ ಸರ್ ಜೋಶು ಹಂಗೆ ಇದೆಯಾ ಸರ್? ಬೆಳಗ್ಗೆ ಹೆಂಗಿತ್ತು ಹಾಗೆ ಇದೆಯಾ? ಏನು ಸ್ಟ್ರೈನ್ ಏನು ಆಗಲ್ಲ. ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟೇ ನೀವು ಕೆಲಸ ಮಾಡಿರಿ, ಒಂದು ವೋಟರ್ಸ್ ಒಂದು ಅಪೇಕ್ಷೆ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ನಾನು ಬಂದು ಕೇಳಬೇಕು, ಮಾತಾಡಬೇಕು, ಓಟನ್ನು ಕೇಳಬೇಕು ಅಂತ ನಿರೀಕ್ಷೆ ಇರುತ್ತೆ. ಈ ಸಂದರ್ಭದಲ್ಲಿ ಮಾರ್ನಿಂಗ್ 6:30 ನನ್ನ ಕೆಲಸಗಳು ಶುರುವಾಯಿತು ಅಂದರೆ ರಾತ್ರಿ 12-12ವರೆಗೂ ಮೀಟಿಂಗ್ ಮುಗಿಸ್ಕೊಂಡು ಆಗುತ್ತೆ. ಸಾಮಾನ್ಯವಾಗಿ ಜನ ನಿಮ್ಗೆ ಯಾವ ಸಮಸ್ಯೆಗಳನ್ನ ಹೊತ್ಕೊಂಡು ಕಾಲ್ ಮಾಡ್ತಾರೆ ಸರ್? ಏನೇನು ಸಮಸ್ಯೆಗಳ ಲಿಸ್ಟ್ ಇರುತ್ತೆ ಜನರದ್ದು ಅಂತ ಹೇಳಿ? ಒಂದು ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ.
ಹೌದು, ತುಂಬಾ ಒಂದು 10ರಿಂದ ನಾನು ಕಾರ್ಯಕರ್ತರ ಮಧ್ಯೆ ಇದ್ದೇನೆ. ಇವತ್ತು ನಿಂತಂತೆ ಯಾವುದೇ ಅಭ್ಯರ್ಥಿಗಳ ಫೋನ್ ನಂಬರ್ ಯಾರ ತರ ಇದೆಯೋ ನಂಗೆ ಗೊತ್ತಿಲ್ಲ. ಕಾಮನ್ ಮ್ಯಾನ್ ಹತ್ರ ಕೂಡ ನಂದು ಮೊಬೈಲ್ ನಂಬರ್ ಇದೆ. ಅದೇ 10 ವರ್ಷ ಅದೇ ನಂಬರು, ಅದೇ ಫೋನು. ಯಾರು ಎಷ್ಟೊತ್ತಿಗೆ ಬೇಕಾದ್ರೂ ಕೂಡ ನಾನು ಅಪ್ ಟು ರಾತ್ರಿ 10:30 11 ಗಂಟೆವರೆಗೂ ಕೂಡ ಅಟೆಂಡ್ ಮಾಡ್ತೀನಿ. ಎಸ್. ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಗೆ ಅಧ್ಯಕ್ಷರು, ಬಟ್ ಬಿ ವೈ ರಾಘವೇಂದ್ರ ಅವರಿಗೆ ತಮ್ಮನೇ. ಏನಾದ್ರೂ ಅನುಮಾನಗಳಿದ್ದಾಗ, ಡೌಟ್ಸ್ ಇದ್ದಾಗ, ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅನುಮಾನ ಇದ್ದಾಗ ಬಿ ವೈ ರಾಘವೇಂದ್ರ ಅವರ ಸಲಹೆಯನ್ನ ಕೇಳ್ತಾರಾ ವಿಜಯೇಂದ್ರ? ನನಗೆ ವಯಸ್ಸಲ್ಲಿ ತಮ್ಮ ಅನ್ನೋದು ಬಿಟ್ಟು ಎಲ್ಲಾ ವಿಚಾರದಲ್ಲೂ ಕೂಡ ಅಣ್ಣ ಇದ್ದಾಗೆ. ಅವನು ತುಂಬಾ ಮೆಚೂರ್ಡ್ ಇದ್ದಾನೆ. ಆ ರೀತಿ ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳುವಂತ ಒಂದು ಜಾಗದಲ್ಲಿದ್ದಾರೆ ಇವತ್ತು. ಮೊದಲಿಂದಲೂ ಕೂಡ ನಮ್ಮ ಮನೆಯ ಕೊನೆಯ ನಮ್ಮ ಮಗ, ನಮ್ಮ ಮನೆಯಲ್ಲಿ 5 ಜನರೆಲ್ಲ ಒಂದು ಕೊನೆಯವನವರು. ಸೊ ಆ ಪ್ರೀತಿ ಇದೆಲ್ಲದೂ ಕೂಡ ಬೆಳೆಸಿದ್ದಾರೆ. ಮತ್ತು ಆ ರೀತಿ ಇಂಡಿಪೆಂಡೆಂಟ್ ಆಗಿ ಅವನು ಬೆಳಿಬೇಕು ಅಂತ ಒಂದು ದಿಕ್ಕಲ್ಲಿ ಬೆಳಿತಾನೂ ಕೂಡ ಇದ್ದಾನೆ. ದೇವ್ರದಿಂದ ಅದು ಯಶಸ್ಸು ಕೂಡ ಆಗಿದೆ ಇವತ್ತು. ನೀವ್ ಹೇಳಿದ್ರೆ 5 ಜನ ಮಕ್ಳು ನಾವು ಅಂತಂದ್ರಿ. ಈ 5 ಜನ ಮಕ್ಕಳಲ್ಲಿ ತುಂಬಾ ತುಂಟಾಟ ಯಾರಿಗಿದ್ದಿದ್ದು ಸರ್ ಸಣ್ಣ ವಯಸ್ಸಲ್ಲಿ? ಸಹಜ ನನ್ನ ತಮ್ಮನಿಗೆ. ಯಾಕಂದ್ರೆ ನಮ್ಮ ತಂದೆ ಪಕ್ಷ ಕಟ್ಟಂತ ಸಂದರ್ಭದಲ್ಲಿ ಅವತ್ತಿನೂ ಕೂಡ ಮೊಬೈಲು, ಈ ಕಮ್ಯುನಿಕೇಶನ್ ಇದು ಯಾವುದು ಕೂಡ ಇದ್ದಿಲ್ಲ. ನನ್ನ 3 ಜನ ಸಿಸ್ಟರ್ಸು ಬೆಳಗ್ಗೆ ನಮ್ಮ ತಂದೆ ಅದೊಂದು ಕಾರ್ಯಕರ್ತ ಸಭೆ ಕರಿಬೇಕು ಅಂದ್ರೆ ನಮ್ಮ 3 ಜನ ಅಕ್ಕ ತಂಗಿಯರು ಸೈಕಲ್ ತಗೊಂಡು ಆ ಕಾರ್ಯಕರ್ತರು ಮನೆ ಹೋಗಿ ಕರೆದು ಬರ್ತಾ ಇದ್ರು. ಅವ್ರನ್ನೆಲ್ಲ ಕರೆದು ಬರ್ತಾ ಇದ್ರು. ಅದ್ ಮುಗಿಸ್ಕೊಂಡು ರೆಡಿಯಾಗಿ ಅವ್ರು ಸ್ಕೂಲಿಗೆ ಕಾಲೇಜಿಗೆ ಹೋಗ್ಬೇಕಾಗಿತ್ತು. ಇವತ್ತು 3 ಜನ ನೀವು ಮನೆಯ ಗಂಡು ಮಕ್ಕಳು, ಅದು ಯಡಿಯೂರಪ್ಪ ಆಗಿರ್ಬೋದು ಅಥವಾ ನೀವಿಬ್ರಾಗಿರ್ಬೋದು, ರಾಜಕಾರಣದಲ್ಲಿ ಇಷ್ಟು ಗಟ್ಟಿಯಾಗಿ ನಲಿಯೋರೋದಕ್ಕೆ ತಾಯಿ ಹಾಕಿದಂತಹ ಬುನಾದಿ ಕಾರಣ ಅಂತ ಅಂದ್ಕೊಳ್ತೀರಾ ಸರ್? ಹೇಗೆ ಸರ್? ಹೌದು, ಆ ಟೈಮಲ್ಲಿ ಎಜುಕೇಶನ್ ಇಸ್ ಮಸ್ಟ್ ಅದು ಅಲ್ವಾ. ಆ ಟೈಮಲ್ಲಿ ಈ ಪೊಲಿಟಿಕಲ್ ಇದು ನಾವು ಅಲ್ಲಿ ಬೆಳೆದಂಥ ವಾತಾವರಣ, ಗುಂಡಾಗಿರಿ, ಗಲಾಟೆ, ದಿನ ಹೊಡೆದಾಟ, ಬಡ್ದಾಟ, ಈ ಥರ ಅನೇಕ ವಿಚಾರಗಳು ದಿನ ನಡೀತಾನೆ ಇತ್ತು. ಒಮ್ಮೆ ನಂಗಿನ್ನೂ ನೆನಪಿದೆ, 2ನೇ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಕಾನ್ವೆಂಟ್ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಹಿಂದಿನ ದಿನ ರಾತ್ರಿ ಫೋನ್ ಬರುತ್ತೆ. ನಮ್ಮನೇಲಿ ಫೋನ್ ಇದ್ದಿಲ್ಲ. ಲಾಸ್ಟ್ ಮೆಹಬೂಬ್ ಅಂತ ಒಬ್ಬ ಲಾಯರ್ ಮನೆಗೆ ಫೋನ್ ಬರುತ್ತೆ, ಟ್ರಂಕಲ್ ಬುಕ್ ಆಗಿ. ಯಡಿಯೂರಪ್ಪನವ್ರು ಹೋಗಿ ರಿಸೀವ್ ಮಾಡ್ತಾರೆ. ಅವ್ರಿಗೆ ಮೆಸೇಜ್ ಬರುತ್ತೆ, ನಾಳೆ ಬೆಳಗ್ಗೆ ಒಳಗೆ ಊರು ಖಾಲಿ ಮಾಡಲಿಲ್ಲ ಅಂದರೆ ನಿಮ್ಮ ಕುಟುಂಬ ಉಳಿಯಲ್ಲ ಅಂತೇಳಿ ಒಬ್ಬ ರೌಡಿ ಫೋನ್ ಮಾಡಿ ಒಂದು ಸಂದೇಶ ಕೊಡ್ತಾರೆ. ಸಹಜವಾಗಿ ಅವ್ರೇನು ಕೇರ್ ಮಾಡಲ್ಲ. ಫಾದರ್ ಬೆಳಗ್ಗೆ ಎದ್ದು ಅವ್ರ ಪಡೆಯವರು ಹೊರಡ್ತಿರ್ತಾರೆ. ಒಂದು 2-3 ಜನ ಬಂದು ಅಟ್ಯಾಕು ಮಾಡ್ತಾರೆ. ಇಡೀ ಊರು ಜನ ನಮ್ಮ ಮನೆ ನುಗ್ತಾರೆ, ಯಡಿಯೂರಪ್ಪನವ್ರು ಹೋದ್ರು ಅಂತ ಹೇಳಿ. ನನ್ನ ತಾಯಿ ನನ್ನ ಕೈಯನ್ನು ಹಿಡ್ಕೊಂಡು ದರ ಹೇಳ್ಕೊಂಡು ಆ ಸ್ಪಾಟಿಗೆ ಬಂದಾಗ 100 ಜನ ಎಲ್ಲ ಸುತ್ತೋರ್ಕೊಂಡಿದ್ದಾರೆ. ಆ ಟೈಮಲ್ಲಿ ನಮ್ಮ ತಾಯಿ ಕಣ್ಣೀರು ಹಾಕಿದಾಗ, ಬದುಕಿದ್ರೆ ನಮ್ಮ ಜನರಿಗೋಸ್ಕರ ಬದುಕ್ಬೇಕಂದ್ರೆ ನೀ ಕಣ್ಣೀರು ಹಾಕ್ಬೇಡ ಅಂತೇಳಿ ಅಲ್ಲಿ ಬೈದಿದ್ದು ಇನ್ನೂ ನಂಗೆ ಹಾಗೆ ಕೇಳಿಸು. ನಮ್ಮ ತಾಯಿಗೆ ನಮ್ಮ ತಂದೆ ಬೈದಿತ್ತು. ಅವ್ರ ನೆಲದಲ್ಲಿ ಬಿದ್ದು ರಕ್ತ ಹರಿತಾ ಇತ್ತು. ಇಲ್ಲಿಗೆ ಕೊಡ್ಲಿ ತೊಗೊಂಡು ಇಲ್ಲಿ ಹೊಡೆದಿದ್ದಾರೆ, 10 ಬೆರಳು ನೆಲದ ಮೇಲೆ ನೇತಾಡ್ತಾ ಇತ್ತು ಅಂತ ಒಂದು. ಅಂದ್ರೆ ಆ ವಯಸ್ಸು ನಮಗೆ ಅಳಬೇಕು ನಗ್ಬೇಕೋ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಅವತ್ತು ನೆಲಕ್ಕೆ ಬಿದ್ದಂತ ರಕ್ತ ಇವತ್ತು ನಮ್ಮ ಜಿಲ್ಲೆಯ ಒಂದು ನೀರಾವರಿಯಾಗಿ ಬದಲಾವಣೆ ಆಗಿದೆ. ಪೂಜ್ಯ ತಂದೆಯವರ ಮುಖ್ಯಮಂತ್ರಿಗಳಾಗಿ ಅವರ ಆಡಳಿತದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ಕ್ಷೇತ್ರದಲ್ಲಿ ಆಗಿದೆ. ಅವತ್ತು ನೀವು ತಂದೆ ಆ ಕಾಲದಲ್ಲಿ ಮಹಾನ್ ಕೋಪಿಷ್ಟ ಅಂತ ಹೇಳ್ತಾ ಇದ್ರಿ. ನೀವು ಸ್ಕೂಲ್ ಹೋಗೋ ವಯಸ್ಸಾಗಿರ್ಬೋದು, ಸಣ್ಣ ವಯಸ್ಸಾಗಿರ್ಬೋದು, ಯಾವ್ದಾದ್ರು ಒಂದು ಘಟನೆ ನೆನಪು ಮಾಡ್ಕೊಳ್ಬೋದ ಸರ್? ತಂದೆ ಸಿಕ್ಕಾಪಟ್ಟೆ ಬೈದ್ಬಿಟ್ರಪ್ಪ ನಮ್ಗೆ ಅಂತ ಮಕ್ಕಳಿಗೆ. ಸಾತ್ವಿಕ ಸಿಟ್ಟು ಅವ್ರದ್ದು ನಂಗೆ ಇನ್ನೂ ನೆನಪಿದೆ. ಅಟಲ್ಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಿಕಾರಿಪುರಕ್ಕೆ ಬಂದಿದ್ರು. ಇನ್ನೊಂದು ಬರ್ಲಿಕ್ಕೆ ಇನ್ನೊಂದು ಗಂಟೆ ಇದೆ ಅನ್ನೋಕ್ಕೆ ಮನೆಗೆ ಬಂದು ಎಲ್ಲ ರೆಡಿ ಆಗ್ಬೇಕು, ಮನೆಗೆ ಬರ್ತಾರೆ ಅಂತ ಹೇಳೋದ್ರು. ಅವ್ರು ಬರ್ಬೇಕಾದ್ರೂ ಕೂಡ ನಾನು ಗೋಲಿ ಆಟ ಆಡ್ತಾ ಇದ್ದೆ. ವಾಪಸ್ ಹೇಳೋದ್ಮೇಲೆ ಆಯ್ತು ಅಂತ ಹೇಳಿ ಮತ್ತೆ ಗೋಲಿ ಆಟ ಆಡೋದು ಶುರು ಮಾಡಿದೆ. ಏನೋ ಅವ್ರು ಬಿಟ್ಟು ಹೋಗಿದ್ರು, ಮರ್ತೋಗಿದ್ರು ಗೊತ್ತಿಲ್ಲ. ಮತ್ತೆ ಸಡನ್ ವಾಪಸ್ ಬಂದ್ಬಿಟ್ರು. ಮತ್ತೆ ಆಟ ಆಡೋದು ನೋಡಿ ಅವ್ರ ಸಿಟ್ಟು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅಲ್ಲೇ ಒಂದು ರೋಡ್ ಸೈಡಲ್ಲಿ ಒಂದು ಸೈಕಲ್ ನಿಂತ್ಕೊಂಡಿತ್ತು. ಆ ಸೈಕಲ್ ವೀಲಿಗೆ ಹಿಂಗ್ ಕೈ ಹಾಕಿದ್ರು. ಒಂದು 8-10 ಸೈಕಲ್ ವೀಲ್ ಕಡ್ಡಿಗಳು ಕಿತ್ಕೊಂಡ್ಬಂತು. ಅದ್ರೊಳಗೆ ಒಂದು ಬೆರಳಲ್ಲಿ ಇಟ್ಕೊಂಡು ಬಾರ್ಸ್ಕೊಂತ ಒಳಗೆ ಕರ್ಕೊಂಡೋಗಿ ಇನ್ನೂ ನೆನಪಿದೆ ನನಗೆ. ಈ ತರ ನಂಬರ್ ಆಫ್ ಈ ತರ ಮಿಸ್ಯೂಸ್ಗಳು ಮಾಡಿದೀವಿ ನಾವು. ಅದಾದ್ಮೇಲೆ ನಮ್ಮ ತಾಯಿನ ಕಳ್ಕೊಂಡಾದ್ಮೇಲೆ ನಮ್ಮ ತಾಯಿಯ ಪ್ರೀತಿನೂ ಕೂಡ ನಮ್ಮ ತಂದೆ ಇವತ್ತು ಎರಡನ್ನೂ ಕೂಡ ನಿಭಾಯಿಸ್ಕೊಂಡು ಇವತ್ತು ನಮಗೆ ಈ ಕ್ಷೇತ್ರಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ. ಬಿ ವೈ ರಾಘವೇಂದ್ರ ಅವರು ಬಿಡುವಿದ್ದಾಗ ಏನ್ ಮಾಡ್ತಾರೆ? ರಾಜಕಾರಣ ಬಿಟ್ಟು ಅವ್ರದ್ದು ಅಂತ ಫ್ರೀ ಟೈಮ್ ಬಂದಾಗ ಏನ್ ಮಾಡ್ತಾರೆ ಸರ್? ನಿಮ್ಮ ಹವ್ಯಾಸ ಏನು ಸರ್? ಫ್ಯಾಮಿಲಿ ಜೊತೆ ಮೂವಿ ನೋಡ್ತೀನಿ, ಮನೇಲೆ ಸ್ಪೆಂಡ್ ಮಾಡ್ತೀನಿ. ಆ ಥರ ಮಕ್ಕಳು ಸಮಯ ಕೊಡ್ತೀನಿ. ನಿಮ್ಮ 5 ಜನ ಮಕ್ಕಳಲ್ಲಿ ಸರ್ ಓದೋದ್ರಲ್ಲಿ ತುಂಬಾ ಹುಷಾರಿದ್ದವ್ರು ಯಾರು? ಅಪ್ಪ ಅಮ್ಮನಿಂದ ಮೆಚ್ಚುಗೆ ಗಳಿಸ್ತಾ ಇದ್ದವ್ರು ಯಾರು? ಆ ಥರ ನಮ್ಮ 3rd ಸಿಸ್ಟರ್ ಉಮಾ ಅಂತ ಹೇಳಿ. ಪ್ರಚಾರದಲ್ಲಿ ಬಿಸಿ ಆಗಿದ್ದಾರೆ. ಎಸ್, ಶಿ ಇಸ್ ಎ MCom ಗ್ರಾಜುಯೇಟ್, ಗೋಲ್ಡ್ ಮೆಡಲಿಸ್ಟ್ ಅವಳು ಸ್ಟೇಟಿಗೆ. ಅದರ ದಡ್ರು ಅಂತ ನಾನೇ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನನ್ನ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಅವಾಗೇ ರಾಜಕಾರಣ ಶುರು ಮಾಡಿಬಿಟ್ಟೆ ನಾನು. ಯಾಕೆಂದ್ರೆ ನಮ್ಮ ಕುವೆಂಪು ಯೂನಿವರ್ಸಿಟಿ, ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಏನಿದೆ,
ಅಲ್ಲಿ ಎಲ್ಲ ಸೆಕ್ಟರ್ಗೂ ಕೂಡ, ದಟ್ ಮೀನ್ಸ್ ಟೀಚಿಂಗ್ ಫ್ಯಾಕಲ್ಟಿ ಇವರೆಲ್ಲ ಸೆನೆಟ್ ಮೆಂಬರ್ ಆಗಿ ವರ್ಕ್ ಮಾಡ್ತಿದ್ರು. ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಇದ್ದಿಲ್ಲ ಅಲ್ಲಿ. ಹಾಗೆ ನನ್ನ ಗಲಾಟೆ ಅವಾಗೇ ಶುರುವಾಯಿತು. ನಾನು ಡಿಗ್ರಿ ಮಾಡಬೇಕು, BBA ಮಾಡಬೇಕಾದಾಗ ಯೂನಿವರ್ಸಿಟಿ ಇರೋದು ಸ್ಟೂಡೆಂಟ್ಸ್ಗೋಸ್ಕರ, ನಮ್ಮ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಇಲ್ಲ ಹೇಗೆ ಅಂತೇಳಿ ಅವತ್ತು ನನ್ನ ಸ್ಟ್ರೈಕು ಇದು ನನಗೆ ಆಗಿಂದನೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ನಮ್ಮ ABP ಅದರ ಒಂದು ಕಾರ್ಯಕರ್ತನ ನಾನು ಹೋರಾಟಗಳು ಶುರು ಮಾಡಿದೆ. ಆ ಸಂದರ್ಭ ಫಸ್ಟ್ ಕಂಟೆಸ್ಟ್ ನಾನೇ ಮಾಡಿದೆ. ಆ ಸಂದರ್ಭದಲ್ಲಿ ಚುನಾವಣೆಗೆ ಅವಾಗ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ 4 ಜಿಲ್ಲೆ. ಅವಾಗ 4 ಜಿಲ್ಲೆಯಿಂದ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಅಲ್ಲಿ ಯೂನಿವರ್ಸಿಟಿಗೆ ಎಂಟರ್ ಆದೆ ನಾನು. ಈಗ ರಾಘವೇಂದ್ರ ಅವರು ಮಕ್ಕಳಿಗೆ ಸುಭಾಷ್ ಹಾಗೆ ಭಗತ್ ಈ ಹೆಸರನ್ನ ಯಾಕೆ ಇಟ್ರಿ ಸರ್? ಆಕ್ಚುಲಿ ಸುಭಾಷ್ ಮೊದಲನೇ ಹೆಸರು ಅಟಲ್ ಅಂತ ಇಟ್ಟಿದ್ದೆ ನಾನು. ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದೇನೆ ಅವನು ಹುಟ್ಟಿದ್ದವನು. ಆಮೇಲೆ ನಾನು ಜನ್ಮ ನಾಮ ಇದು ಸುಭಾಷ್ ಅಂತ ನಾನು ಸುಭಾಷ್ ಚಂದ್ರ ಬೋಸ್, ಇನ್ನೊಬ್ರಿಗೆ ಭಗತ್ ಸಿಂಗ್. ಆ ಥರ ನನಗೆ ಪೇಟ್ರಿಯಟಿಸಮ್ ಇದ್ರ ಬಗ್ಗೆ ಅವರು ಇರೋಂಥ ಹೆಸರುಗಳನ್ನ ಇಡಬೇಕು ನನ್ನ ಆಸೆ ಇತ್ತು. ನಮ್ಮ ಕುಟುಂಬ, ನಮ್ಮ ಮನೆಯವರು ಕೂಡ ಅದೇ ಅಪೇಕ್ಷೆ ಇತ್ತು. ಆ 2ನೇ ಹೆಸರನ್ನ ಇಡಂತ. ಮನೆಯ ಹೋಮ್ ಮಿನಿಸ್ಟ್ರು ಅವ್ರ ಸಪೋರ್ಟ್ ಹೇಗಿದೆ ಸರ್? ಅವ್ರು ನಿಮ್ಮಿಂದ ಟೈಮ್ ಕೇಳಲ್ವಾ? ತುಂಬಾ ಬ್ಯುಸಿ ಆಗ್ಬಿಡ್ತಾ ಇದೀರಿ ನೀವು, ಟೈಮ್ ಕಡಿ ಅಂತ ಅವ್ರು ಕೇಳಲ್ವಾ? ಎಲ್ಲ ವಿಚಾರದಲ್ಲೂ ಕೂಡ ಪಾಪ ಅವ್ರದ್ದು. ಬೆಳಗ್ಗೆ ನಾನು ಹೊರಡ್ತಿದ್ದಂಗೆ 45 ಜನ ಆಲ್ರೆಡಿ, ನಾನು ಬೆಳಗ್ಗೆ ವಾಕ್ ಹೋಗೋಕೆ ಮೊದಲೇ ಒಂದು 20-25 ಜನ ಬಂದಿರ್ತಾರೆ. ಪಾಪ ಅವ್ರು ಸಾಲ್ವ್ ಮಾಡಿ ನಾನು ಹೋಗಿ ವಾಪಸ್ ಬರೋ ಮತ್ತೆ ಇನ್ನೊಂದು 25 ಜನ ಬಂದಿರ್ತಾರೆ. ಅಷ್ಟೊತ್ತು ಅವ್ರಿಗೆ ಕಾಫಿ ಟೀ ಈ ಥರ ವ್ಯವಸ್ಥೆಗಳು ನೋಡ್ತಾರೆ. ನಮ್ಮ ತಾಯಿ ಬದುಕಿದ್ದಾಗ ಒಂದು ನಮ್ಮ ಮನೇಲಿ ಕಲ್ಚರ್ ಏನಂದ್ರೆ, ಯಾರು ಬಂದರೂ ಕೂಡ ಒಬ್ರು ಹಾಗೆ ಹೋಗಬಾರ್ದು, ಒಂದು ಕಾಫಿ ಟೀ ಆದರೂ ತೊಗೊಂಡೋಗ್ಬೇಕು. ಆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗೋದು ಕೆಲಸ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಇವತ್ತು. ದೀರ್ಘವಾಗಿ ಮಾತನಾಡಿದ್ರಿ ಸರ್. ನೈಟ್ ನಿಮ್ಮ ಈ ಡೇ ಮುಕ್ತಾಯ ಆಗೋಕ್ ಮುಂಚೆ ಮತ್ತೊಂದ್ಸಲ ನಿಮ್ಮ ಹತ್ರ ಮಾತನಾಡ್ತೀನಿ. ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕಾಗಿ. ಸಮಯ ಸಂಜೆ 4:46. ಕಾರ್ನಲ್ಲಿ BY ರಾಘವೇಂದ್ರ ಅವ್ರ ಜೊತೆ ಮಾತನಾಡ್ತಾ ಬಂದ್ವಿ. ಈಗ ಅವರು ಬಂದಿರುವಂತದ್ದು ಗಾಮ ಅನ್ನುವಂತಹ ಗ್ರಾಮದಲ್ಲಿ ರೋಡ್ ಶೋ ನಡೀತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ. ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಬಿಜೆಪಿ ಬೆಂಬಲವನ್ನು ಕೊಟ್ಟು ನಮಗೆ ಶಕ್ತಿ ತುಂಬುತ್ತಿರುವಂತಹ ಹುಲುಮಾರ್ ಮಹೇಶ್ಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಾನು ಅಭಿನಂದನೆ ತಿಳಿಸ್ತಾ, ಸಂಜೆ 5:18. ಸದ್ಯ BY ರಾಘವೇಂದ್ರ ಅವರು ತಮ್ಮ ಪತ್ನಿ ತೇಜಸ್ವಿನಿ ಕೂಡ ಅವ್ರಿಗೆ ಜೊತೆಯಾಗಿದ್ದಾರೆ. ಎಂಟರ್ ಆಗಿರುವಂತದ್ದು ಈಸೂರು ಗ್ರಾಮಕ್ಕೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಕಹಳೆಯನ್ನ ಮೊಳಗಿಸಿದಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಸದ್ಯ BY ರಾಘವೇಂದ್ರ ಅವರಿದ್ದಾರೆ. ಜೊತೆಗೆ BY ರಾಘವೇಂದ್ರ ಅವರ ಧರ್ಮಪತ್ನಿಯಾಗಿರುವಂತಹ ತೇಜಸ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ನಾನ್ ಸ್ಟಾಪ್ ಆಗಿ ಪತಿಯವರ ಜೊತೆ ಪತಿಯವರ ಗೆಲುವಿಗಾಗಿ ಶ್ರಮವನ್ನ ಪಡ್ತಾ ಇದ್ದೀರಿ. ಹೇಗ್ ಸಿಗ್ತಾ ಇದೆ ಜನರ ರೆಸ್ಪಾನ್ಸ್ ನಿಮಗೆ? ಜನ ತುಂಬಾನೇ ಖುಷಿಯಾಗಿದ್ದಾರೆ. ಯಾಕಂದ್ರೆ ಆ ರೀತಿ ಅಭಿವೃದ್ಧಿ ಕೆಲಸಗಳಾಗಿರೋದ್ರಿಂದ ಜನ ತುಂಬಾ, ಅವರೇ ಹೇಳ್ತಾರೆ ರಾಘಣ್ಣವರು ಈ ಸರಿ ಗೆದ್ದೇ ಗೆಲ್ತಾರೆ, ಮತ್ತೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಆ ಅಭಿವೃದ್ಧಿಗಳು ನಮಗೆ ಬೇಕೇ ಹೊರತು ಯಾವುದೇ ಗ್ಯಾರಂಟಿಗಳು ನಾವು ವಿಶ್ವಾಸ ಮಾಡಲ್ಲ ಅದ್ರ ಮೇಲೆ ಅಂತ ಹೇಳ್ತಾರೆ. ಈ ಚುನಾವಣೆ ರಾಜಕೀಯ ಇದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ BY ರಾಘವೇಂದ್ರ ಅವರು. ನೀವು ಕೂಡ ಬ್ಯುಸಿ ಆಗ್ಬಿಟ್ಟಿದ್ದೀರಿ. ಗಂಡ ಹೆಂಡತಿ ಪರಸ್ಪರ ಮಾತನಾಡೋಕಾದ್ರೂ ಟೈಮ್ ಸಿಗ್ತಾ ಇದೆಯಾ ಮ್ಯಾಮ್? ಕೆಲವೊಂದ್ಸರಿ ಸಿಗುತ್ತೆ. ಈಗ 4 ದಿವಸದಿಂದ ಅವ್ರು ಶಿವಮೊಗ್ಗದಲ್ಲೇ ಇದ್ದಾರೆ, ನಾನು ಶಿಕಾರ್ಪುರದಲ್ಲೇ ಇದ್ದೀನಿ. ಹಾಗಾಗಿ ಇದು ಇಲೆಕ್ಷನ್ ಅಂದ್ರೆ ಫೋನಲ್ಲಿ ಮಾತಾಡ್ತಿರ್ತೀವಿ ಅಷ್ಟೇ. ಹಾಗಾಗಿ ಅವರು ಒಂದು ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾಗಿ ನಾವು ಅವ್ರಿಗೆ ತೊಂದರೆ ಕೊಡಕ್ಕೆ ಇಷ್ಟಪಡೋದಲ್ಲ. ಹಾಗಾಗಿ ಜನಸೇವೆನೇ ಜನಾರ್ದನ್ ಸೇವೆ ಅಂತ ಅವ್ರು ನಂಬ್ಕೊಂಡು ಹೊಂಟಾಗ ಅದಕ್ಕೆ ಅಡ್ಡಿ ಬರಬಾರ್ದು ಅಂತ ನನಗೂ ಒಂಚೂರು ಆಸೆ. ಹಾಗಾಗಿ ಎಲ್ಲ ಒಂದು ಜನ ಬೆಂಬಲ ಅವ್ರಿಗೆ ಸಿಗ್ತಾ ಇದೆ. ಹಾಗಾಗಿ ಸಮಯ ಸಂಜೆ ಸರಿಯಾಗಿ 7 ಗಂಟೆಯಾಗಿದೆ. ಸೊರಬ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಆನವಟ್ಟಿಯಲ್ಲಿ ನಾವಿದ್ದೀವಿ. ಆನವಟ್ಟಿಯಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ನಡೀತಾ ಇದೆ. BS ಯಡಿಯೂರಪ್ಪ ಅವರು, ಕುಮಾರ್ ಬಂಗಾರಪ್ಪ ಅವರು ಕೂಡ BY ರಾಘವೇಂದ್ರ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಇವತ್ತು 100ಕ್ಕೆ 100 ಸತ್ಯ. ಈ ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣನೇ ಈ ಸರ್ಕಾರ ಬಿದ್ದೇ ಬೀಳುತ್ತದೆ.
ನಾನು ನಮ್ಮ ತಾಯಂದ್ರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಪಕ್ಷದ ಬಗ್ಗೆ, ನಿಮ್ಮ ರಾಘಣ್ಣನ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಬಂದಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ. ತಾಯಿ, ದಯಮಾಡಿ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಿ ಅಂತ ಒಂದು ಹೂವನ್ನು ಹಾಕಿದ್ರೆ ರಾಘಣ್ಣ ಸುಮಾರು 2.5-3 ಲಕ್ಷ ಅಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗುವಂತದ್ದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ಸಮಯ 8:24 ಆಗಿದೆ. ಆನವಟ್ಟಿನಲ್ಲಾದಂತಹ ಬೃಹತ್ ಸಮಾವೇಶದ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಕೆಳಗೆ ಬಿದ್ದು ಗಾಯವನ್ನ ಮಾಡ್ಕೊಳ್ತಾರೆ. ಅವರಿಗೆ ಪ್ರಜ್ಞೆ ತಪ್ಪುತ್ತೆ. BY ರಾಘವೇಂದ್ರ ಅವರು ಆ ತಕ್ಷಣಕ್ಕೆ ಅವರನ್ನ ಕರ್ಕೊಂಡು ಸಮುದಾಯ ಭವನ ಇದೆ ಇಲ್ಲಿ, ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬೆಳಗ್ಗೆ 7:45 BY ರಾಘವೇಂದ್ರ ಅವರು ಕ್ಷೇತ್ರ ಸಂಚಾರವನ್ನ ಆರಂಭ ಮಾಡಿದ್ದು. ಈಗ ರಾತ್ರಿ 10:50 ಅಂದ್ರೆ 11 ಗಂಟೆಗೆ ಬರೀ 10 ನಿಮಿಷ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಮಾತಿಗೆ ಸಿಕ್ಕಿದ್ದಾರೆ BY ರಾಘವೇಂದ್ರ ಅವರು. ಸರ್, ಈಗಲೂ ಅದೇ ಜೋಶ್ ಇದೆಯಾ, ಸುಸ್ತಾಗಿದ್ದೀರಾ ಸರ್? ಟ್ರೈನ್ ಆಗುತ್ತೆ ಸಹಜವಾಗಿ. ಮತ್ತೆ ಬೆಳಗ್ಗೆ 7 ಗಂಟೆಗೆ ಮತ್ತೆ ನನ್ನ ರೊಟೀನ್ ಮತ್ತೆ ವರ್ಕ್ ಶುರು ಆಗುತ್ತೆ. ಇವತ್ತಾದ್ರೂ ಸ್ವಲ್ಪ ಪರವಾಗಿಲ್ಲ, ಬೇಗ ಮನೆ ರೀಚ್ ಆಗಿದೆ ಅನ್ಸುತ್ತೆ. ಎಷ್ಟು ಲೀಡ್ ನಲ್ಲಿ ಗೆಲ್ತೀನಿ ಅನ್ನುವಂತ ನಂಬಿಕೆ ಇದೆ BY ರಾಘವೇಂದ್ರ ಅವರಿಗೆ? ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರ ಒಂದು ಮನಸ್ಸೇನಿದೆಯಲ್ಲ, ತುಂಬಾ ದೊಡ್ಡ ಮನಸ್ಸು. ಅವರ ಮನಸ್ಸಿಗೆ ತಕ್ಕಂತೆ ತುಂಬಾ ಒಳ್ಳೆ ಲೀಡಲ್ಲಿ ನಿಮ್ಮ ರಾಘಣ್ಣಗೆ ಆಶೀರ್ವಾದ ಮಾಡ್ತಾರೆ. ಈಗ ಮುಂದೆ ಗೆದ್ದು ಬಂದ್ರೆ ಮುಂದಿನ 5 ವರ್ಷಗಳಲ್ಲಿ ಇಂತಹ ಕೆಲಸವನ್ನ ನಾನು ಕ್ಷೇತ್ರಕ್ಕಾಗಿ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದಾರಾ BY ರಾಘವೇಂದ್ರ ಅವರು? ಒಂದು ಒಳ್ಳೆ ಟೂರಿಸಂ ಹಬ್ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ವಿಶೇಷವಾದಂಥ ಒಂದು ಗಮನವನ್ನು ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಆ ಒಂದು ದಿಕ್ಕಲ್ಲಿ ನನ್ನ ಪ್ರಯತ್ನಗಳು ಶುರುವಾಗಿದೆ. ಆನವಟ್ಟಿ ಸಮಾವೇಶದಲ್ಲಿ ನಿಮ್ಮ ತಂದೆಯವರ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ. ನಿಮ್ಮ ರಾಘಣ್ಣ ಕೇಂದ್ರದಲ್ಲಿ ಸಚಿವನ ಆಗ್ಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆಯನ್ನ ಜನರ ಮುಂದಿಡ್ತಾರೆ. ನಿಮಗೂ ಆ ಆಸೆ ಇದೆಯಾ ಸರ್? ನನ್ನ ಯೋಗ ಇವತ್ತು ಮೊದಲನೇ ಬಾರಿಗೆ ನಮ್ಮ ತಂದೆ ಬಾಯಲ್ಲಿ ಈ ಮಾತನ್ನು ನಾನು ಕೇಳಿರೋದು. ಫಸ್ಟ್ ಟೈಮ್ ನನಗೆ ಆಶ್ಚರ್ಯ ಆಯಿತು. ನೋಡೋಣ, ದೇವರು ಏನು ಹಣೆ ಬರದಲ್ಲಿ ಬರ್ತಿದ್ದ ಅದಾಗುತ್ತೆ. ನನ್ನ ಲಾಸ್ಟ್ ಕ್ವೆಶನ್ ಸರ್, ಕ್ಷೇತ್ರಕ್ಕೆ ಬಂದ್ರೆ ಜನ ರಾಘಣ್ಣನ ಮಾತು ಕೇಳ್ತಾರೆ, ಮನೆ ಒಳಗೆ ಯಾರು ಮಾತನಾಡಿಯುತ್ತೆ ಸರ್? ಮನೇಲಿ ನಮ್ಮ ಹೋಮ್ ಮಿನಿಸ್ಟರ್ದೇ ಕೇಳ್ತೀವಿ ನಾವು. ನಮ್ಮ ಶ್ರೀಮತಿ ಅವ್ರ ಮಾತೆ ನಾವು ಅಂದರೆ ನಾವು ಗೌರವಿಸ್ತೀವಿ ಅದನ್ನು. ಅದು ಎಲ್ಲರೂ ಮನೇಲಿ ಇರುವಂಥ ಸೀಕ್ರೆಟ್ ತಾನೆ ಅದೆಲ್ಲ, ಅದೇನು ವಿಶೇಷ ಇಲ್ಲ ಅಂತ. ನಿಮ್ಮ ಮನೇಲೂ ಹಂಗೇನೆ, ಎಷ್ಟೇ ದೊಡ್ಡ ರಾಜಕಾರಣಿ ಆದ್ರೂ ನಮ್ಮ ಮನೇಲಿ ಆದ್ರೂ ಕೂಡ ನಮಗೆ ಹೋಮ್ ಮಿನಿಸ್ಟರ್ ಅವರೇ ತಾನೆ ಮನೇಲಿ, ಅಂದರೆ ಅವ್ರ ಮಾತು ಕೇಳ್ತೀವಿ. ಬೆಳಗ್ಗಿನಿಂದ ಸಾಕಷ್ಟು ಸಹಕಾರವನ್ನ ಕೊಟ್ರಿ, ತುಂಬಾ ವಿಚಾರಗಳನ್ನ, ಯಾರಿಗೂ ತಿಳಿದೇ ಇರುವಂತಹ ಸಾಕಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚ್ಕೊಟ್ರಿ. ಥ್ಯಾಂಕ್ ಯು ಸರ್ ನಿಮ್ಮ ಸಮಯಕ್ಕಾಗಿ. ಬೆಳಗ್ಗೆ ನಾವು BY ರಾಘವೇಂದ್ರ ಅವರ ಜೊತೆ ಜರ್ನಿಯನ್ನ ಆರಂಭ ಮಾಡಿದ್ದು ಶಿವಮೊಗ್ಗದಲ್ಲಿರುವಂತಹ ಅವರ ಮೈತ್ರಿ ನಿವಾಸದಿಂದ. ಈಗ ದಿನವನ್ನ ಎಂಡ್ ಮಾಡ್ತಾ ಇರೋದು ಸಮಯ ಸರಿಯಾಗಿ 10:58 ಆಗಿದೆ, ಶಿಕಾರಿಪುರದಲ್ಲಿರುವಂತಹ ಅವರ ನಿವಾಸದಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.